ಹಾಯ್ ಎಲ್ಲರಿಗೂ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಋಣಾನುಬಂಧ 5. ಶ್ರುತಿ ಉಂಗುರವನ್ನು ಹುಡುಕುತ್ತಾ ಸೇಮ್ ನವನೀತ್ ಸೆಲೆಕ್ಟ್ ಮಾಡಿರೋ ರೀತಿಯೇ ಇವಳು ಕೂಡ ಅದೇ ರೀತಿ ಬಂಗಾರದ ಉಂಗುರದಲ್ಲಿ ಸೆಲೆಕ್ಟ್ ಮಾಡ್ತಾಳೆ. ಅಂದರೆ ಹೃದಯದ ಶೇಪಲ್ಲಿ ಹುಡುಗರು ಹಾಕುವಂಥ ಉಂಗುರವನ್ನು ಸೆಲೆಕ್ಟ್ ಮಾಡಿ ಅಪ್ಪ ಅಮ್ಮನಿಗೆ ಹೇಗಿದೆ ನೋಡಿ ಅಂತ ತೋರಿಸ್ತಾಳೆ. ಗಣೇಶ್ ಇದರಲ್ಲಿ ನೋಡೋದು ಏನಿದೆ ಅಮ್ಮ, ನಮ್ಮ ಅಂಗಡಿಯಲ್ಲಿ ಬೆಸ್ಟಲ್ಲಿ ದಿ ಬೆಸ್ಟ್ ಡಿಸೈನ್ ಇದನ್ನು ಏನಾದರೂ ಹುಡುಗ ನೋಡಿದರೆ ಕಳೆದೋಗೇ ಬಿಡ್ತಾನೆ. ರಾಮೇಗೌಡರು ಸಾಕು ಸುಮ್ಮನಿರಪ್ಪ, ನಿನ್ನ ವ್ಯಾಪಾರದ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ, ಅಷ್ಟೊಂದು ಹೊಗಳಿ ಜಾಸ್ತಿ ದುಡ್ಡು ಕೇಳೋಕ. ಗಣೇಶ ಅಯ್ಯೋ ಇಲ್ಲ ಗೌಡ್ರೆ, ನಿಮ್ಮ ಹತ್ರ ಆ ರೀತಿ ಮಾಡೋಕ್ಕಾಗುತ್ತಾ? ಇವತ್ತಿನ ರೇಟ್ ಏನಿದೆ ಅದನ್ನೇ ಹಾಕ್ಕೊಡ್ತೀನಿ ತಗೊಳ್ಳಿ, ಸರಿನಾ? ರಾಮೇಗೌಡರು ಆಯಿತು ಕೊಡಪ್ಪ, ಇದಕ್ಕೇನಾದರೂ ಒಂದು ಬೆಳ್ಳಿ ಉಂಗುರ ಗಿಫ್ಟ್ ಏನಾದರೂ ಕೊಡ್ತೀಯಾ? ಗಣೇಶ ಅಯ್ಯೋ ಇಲ್ಲ ಗೌಡ್ರೆ, ಬೆಳ್ಳಿ ಉಂಗುರ ಬೆಳಗ್ಗೆ ತಾನೇ ಎಲ್ಲ ಖಾಲಿ ಆಗೋದು. ರಾಮೇಗೌಡರು ತಮಾಷೆಗಾಗಿ ಇನ್ಯಾವತ್ತು ತಾನೇ ಏನಾದರೂ ಕೊಡ್ತಿದ್ದೆ, ಇವತ್ತೇ ನಿಂಬೆಹಣ್ಣಿನ ಜ್ಯೂಸ್ ಕೊಟ್ಟಿದ್ದೀಯಾ, ಎಲ್ಲ ಅದಕ್ಕೂ ಸೇರಿಸಿ ಬಿಲ್ ಹಾಕ್ತೀಯೋ? ಗಣೇಶ ಸಾಕು ಸುಮ್ಮನಿರಿ ಗೌಡ್ರೆ, ಇಷ್ಟೊಂದು ಕಾಲು ಎಳಿಬೇಡಿ, ತಗೊಳ್ಳಿ ಉಂಗುರನ, ಒಳ್ಳೇದಾಗಲಿ. ರಾಮೇಗೌಡರು ನನ್ನ ಮಗಳ ಕೈಗೆ ಕೊಡಪ್ಪ. ಗಣೇಶ ಬನ್ನಿ ತಗೊಳ್ಳಿ. ಶ್ರುತಿ ಕೈ ನೀಡುತ್ತಾಳೆ. ಗಣೇಶ ಉಂಗುರದ ಬಾಕ್ಸ್ಗೆ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಒಳ್ಳೇದಾಗಲಿ ತಗೊಳ್ಳಮ್ಮ ಅಂತ. ಶ್ರುತಿ ಅದನ್ನು ತಗೊಂಡು ಕಣ್ಣಿಗೆ ಒತ್ತಿಕೊಂಡು ಒಳ್ಳೇದಾಗ್ಲಪ್ಪ ನಮ್ಮಕ್ಕನಿಗೆ ಅಂತ ದೇವರನ್ನು ಮನಸ್ಸಲ್ಲೇ ಬೇಡಿಕೊಳ್ಳುತ್ತಾಳೆ. ಹಾಗೆ ಅದನ್ನು ತಗೊಂಡರು. ರಾಮೇಗೌಡರು ಎಲ್ಲ ಕೆಲಸ ಆಯಿತಾ ಅನುರಾಧ? ನಮ್ಮದೆಲ್ಲ ಕೆಲಸ ಆಯಿತು, ಇನ್ನೇನಿದ್ರು ಶಾಲಿನಿ ಬರೋದಷ್ಟೇ ಬಾಕಿ. ರಾಮೇಗೌಡರು ಸರಿ, ತುಂಬ ಹೊತ್ತಾಗಿದೆ, ಬೆಳಿಗ್ಗೆ ಊಟ ತಿನ್ಕೊಂಡು ಬಂದಿರೋದು, ಬನ್ನಿ ಹೋಟೆಲ್ಗೆ ಹೋಗೋಣ. ಅನುರಾಧ ಅಯ್ಯೋ ರೀ, ಶಾಲಿನಿ ಇನ್ನೂ ಬಂದಿಲ್ವಲ್ಲ, ಅವಳನ್ನು ಬಿಟ್ಟು ಊಟ ಮಾಡೋದು ಹೇಗ್ರಿ? ರಾಮೇಗೌಡರು ಅವಳಿಗೆ ಪಾರ್ಸಲ್ ತೊಗೊಂಡು ಹೋಗೋಣ ಎಂದು ಹೋಟೆಲ್ ಒಳಗಡೆ ಹೋಗಿ ಕೂತ್ಕೊಳ್ತಾರೆ. ಅಲ್ಲೇ ಒಂದು ಮೆನು ಕಾರ್ಡ್ ಇರುತ್ತೆ, ಅದನ್ನು ನೋಡಿದ ರಾಮೇಗೌಡರು ಶ್ರುತಿ ಅಲ್ಲಿ ಊಟದ ಪುಸ್ತಕ ಇದೆ ನೋಡಿ, ನಿಮಗೆ ಏನು ಬೇಕು ತಗೊಳ್ಳಿ, ಹಾಗೆ ನನಗೆ ಮುದ್ದೆ ಉಪ್ಸಾರು ಹೇಳಿಬಿಡಿ. ಶ್ರುತಿ ಆ ಮೆನು ಬುಕ್ ಎತ್ತಿಕೊಂಡು ಹುಡುಕ್ತಾ ಇರ್ತಾಳೆ. ಅದನ್ನೆಲ್ಲ ನೋಡಿ ಅಪ್ಪ ಇವತ್ತು ಎಲ್ರಿಗೂ ಮಸಾಲೆ ದೋಸೆ ಆರ್ಡರ್ ಮಾಡೋಣ ಅಪ್ಪ, ನೀವು ತಿನ್ನಿ ಅಪ್ಪ ಪ್ಲೀಸ್ ಅಂತ ಹೇಳ್ತಾಳೆ. ಅಪ್ಪ ಮಗಳು ಇಷ್ಟೊಂದು ಮುದ್ದಾಗಿ ಹೇಳೋದನ್ನು ನೋಡಿದ ರಾಮೇಗೌಡರು ಮಗಳ ಮಾತಿಗೆ ಕರಗಿ ಆಯ್ತಮ್ಮ, ಇವತ್ತು ನಿನಗೋಸ್ಕರ ಅದನ್ನೇ ತಿಂತೀನಿ, ನಮಗೂ ಹೇಳು, ಹಾಗೆ ಶಾಲಿನಿಗೆ ಪಾರ್ಸಲ್ ಹೇಳು ಅಂತಾರೆ. ಶ್ರುತಿ ಸರಿ ಎಂದು ವೆಯ್ಟರ್ನ ಕರೆದು ಹೇಳ್ತಾಳೆ. ಆಗ ರಾಮೇಗೌಡರು ನೋಡು ಅನುರಾಧ, ಶ್ರುತಿ ಜೊತೆಗಿರೋದ್ರಿಂದ ಎಷ್ಟು ಒಂದು ಅನುಕೂಲ ಆಗ್ತಿದೆ, ಯಾವುದೂ ನಮಗೆ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೆ ಹೇಳಿದ್ದು ನಾನು ಅವಳನ್ನ ನಮ್ಮ ಜೊತೆಗೆ ಇಟ್ಕೊಳ್ಳೋಣ ಅಂತ. ಇವಾಗಲಾದರೂ ಗೊತ್ತಾಯ್ತಾ, ಅವಳು ಎಲ್ಲದರಲ್ಲೂ ತುಂಬ ಮುಂದೆ ಇದ್ದಾಳೆ, ಹಾಗೆ ಜಾಣ್ಮೆ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸ್ತಾಳೆ. ಎಷ್ಟೊಂದು ಸಮಸ್ಯೆ ಇದ್ದರೂ ಕೂಡ ಅವಳು ಅದಕ್ಕೆ ಯಾವುದಕ್ಕೂ ಅಂಜಲ್ಲ, ಹಾಗೆ ಯಾವುದನ್ನ ಯಾವ ರೀತಿ ಎಲ್ಲಿ ನಿಭಾಯಿಸಬೇಕು ಅನ್ನೋದು ಶ್ರುತಿಗೆ ಗೊತ್ತೈತೆ ಅಂತ ಪಿಸು ಮಾತಲ್ಲಿ ಹೇಳ್ತಾನೆ ರಾಮೇಗೌಡ ಅನುರಾಧಾಗೆ. ಅನುರಾಧ ಕೂಡ ಹೌದು ರೀ, ನಮ್ಮ ಶ್ರುತಿ ತುಂಬ ಜಾಣ್ಮೆ ಹುಡುಗಿ, ಅದಕ್ಕೆ ಅವಳಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಾಯಿತ್ತು, ನಾನು ಕೂಡ ತಟ್ಟೆಗಳನ್ನ ತಗೋಬೇಕು ಅಂದ್ಕೊಂಡಿದ್ದೆ, ಆದರೆ ಅವಳೇ ಹೇಳಿದ್ಲು, ಅಮ್ಮ ಸುಮ್ಮನೆ ಯಾಕೆ ಒಂದು ದಿವಸಕ್ಕೆ ದುಡ್ಡನ್ನ ವೇಸ್ಟ್ ಮಾಡ್ತೀಯಾ, ಎಂಗೇಜ್ಮೆಂಟ್ ಡೆಕೋರೇಟಿವ್ನವರವರೆಲ್ಲ ಅವರಿಗೆ ಹೇಳಿದರೆ ಅವರೇ ತಂದು ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಮಸಾಲೆ ದೋಸೆಯನ್ನು ತಿಂತಾ ಇರ್ತಾರೆ. ಹಾಗೆ ರಾಮೇಗೌಡರು ಪಾರ್ಸಲ್ ವೆಯ್ಟರ್ಗೆ ಪಾರ್ಸಲ್ಗಳಿರ್ತಾರಲ್ಲ, ಪಾರ್ಸಲ್ ಕೂಡ ತಂದು ಕೊಡ್ತಾನೆ. ತಿಂದು ಪಾರ್ಸಲ್ ಇಸ್ಕೊಂಡು ಹೊರಗಡೆ ಬರ್ತಾರೆ. ಆಗ ನನಗೆ ಇನ್ನೊಂದೆರಡು ಕೆಲಸ ಇದೆ, ನಾನು ಅದನ್ನು ಮುಗಿಸಿ ಬರ್ತೀನಿ ಅನುರಾಧ, ನೀವು ದಿನಸಿ ಅಂಗಡಿ ಹತ್ರ ಹೋಗಿ ಸಾಮಾನೆಲ್ಲನೂ ಹಾಕೋನ ನೋಡಿ. ಶ್ರುತಿ ಏನಪ್ಪ ಇನ್ನೊಂದೆರಡು ಕೆಲಸ? ಅದೇ ಮಗಳೇ, ತರಕಾರಿಯವರಿಗೆ ಆರ್ಡರ್ ಕೊಡಬೇಕು, ಹಾಗೆ ಶಾಲಿನಿ ಅಕ್ಕಂದು ಎಂಗೇಜ್ಮೆಂಟ್ಗೆ ಹೂವಿನ ಅಲಂಕಾರ ಹೇಳೋದು ಇದೆ, ಬಾಕಿ ಇದೆ, ಅವರಿಗೆ ಹೂವಿನ ಅಲಂಕಾರಕ್ಕೆ ಹೇಳಬೇಕು, ಆಯಿತಾ? ಶ್ರುತಿ ಹೌದಪ್ಪ, ಹಾಗಾದರೆ ಡೆಕೋರೇಟರ್ನವ್ರಿಗೆ ತಟ್ಟೆ ತುಂಬೋ ಶಾಸ್ತ್ರಕ್ಕೆ ತಟ್ಟೆ ತೊಗೊಬನ್ನಿ, ಮತ್ತು ಮನೆ ಮುಂದೆ ಹೂವಿನ ಅಲಂಕಾರ, ಹಾಗೆ ದೇವರ ಕೋಣೆಗೆ ಹೂವಿನ ಅಲಂಕಾರಕ್ಕೆ ರೆಡಿ ಮಾಡಿಕೊಡೋಕ್ಕೆ ಹೇಳಿಬಿಡಿ ಅಪ್ಪ ಅಂತ ಹೇಳ್ತಾಳೆ. ರಾಮೇಗೌಡರು ಸರಿ ಮಗಳೇ ಆಯಿತು ಎಂದು ಹೇಳಿ ಅವರ ಕೆಲಸಕ್ಕೆ ಹೋಗ್ತಾರೆ. ಇತ್ತ ಶಾಲಿನಿ ಕೂಡ ಅವರ ಕೆಲಸವನ್ನು ಮುಗಿಸಿ ಅಪ್ಪನಿಗೆ ಕಾಲ್ ಮಾಡ್ತಾಳೆ. ಆಗ
ರಾಮೇಗೌಡರು ಹೇಳಮ್ಮ ಅಪ್ಪ ಎಲ್ಲಿದ್ದೀರಾ? ನನ್ನ ಕೆಲಸ ಎಲ್ಲ ಮುಗೀತು. ರಾಮೇಗೌಡರು ಹಾಗಿದ್ರೆ ನಾವು ಯಾವಾಗಲೂ ಹೋಗೋ ದಿನಸಿ ಅಂಗಡಿಗೆ ಹೋಗು ಮಗಳೇ, ಅಲ್ಲಿ ಅಮ್ಮ ಶ್ರುತಿ ಇಬ್ಬರು ಇದ್ದಾರೆ. ಶಾಲಿನಿ ಸರಿ ಎಂದು ಹೋಗ್ತಾಳೆ. ಆವಾಗ ಅನುರಾಧ ನಿಂದೆಲ್ಲ ಕೆಲಸ ಮುಗಿಸ್ತಾ ಅಂತ ಕೇಳ್ತಾಳೆ. ಶಾಲಿನಿ ಅಮ್ಮ ಮುಗಿಸ್ದೆ, ಇನ್ನೇನಿದ್ರು ಎಂಗೇಜ್ಮೆಂಟ್ ದಿವಸ ಮನೆಗೆ ಬಂದು ನನ್ನನ್ನು ರೆಡಿ ಮಾಡೋದಷ್ಟೇ ಬಾಕಿ ಇದೆ. ಶ್ರುತಿ ಸರಿ ಅಕ್ಕ, ನೀನು ಊಟ ಮಾಡು, ಇಲ್ವಲ್ಲ ತಗೋ ಅಲ್ಲಿ ಕೂತ್ಕೊಂಡು ತಿನ್ಕೊಂಡು ಬಾ. ಶಾಲಿನಿ ಏನೇ ಇದು? ಶ್ರುತಿ ಮಸಾಲೆ ದೋಸೆ ಅಕ್ಕ. ಶಾಲಿನಿ ನೀವೆಲ್ಲರೂ ತಿಂದ್ರಾ? ಶ್ರುತಿ ಹ್ಞೂ ಅಕ್ಕ, ನೀನು ಬಂದಿರಲಿಲ್ವಲ್ಲ, ಬರೋದು ಲೇಟ್ ಆಯ್ತಲ್ವಾ, ಅದಕ್ಕೆ ನಾವು ತಿಂದ್ಬಿಟ್ಟು ನಿನಗೆ ಪಾರ್ಸಲ್ ತಂದು ತಗೋ ತಿನ್ನಕ್ಕ. ಶಾಲಿನಿ ನಾನು ತಿಂದೆ ಕಣೆ, ಪಾರ್ಲರ್ನಲ್ಲೇ ಕೊಟ್ಟಿದ್ರು, ಅದು ಚೈನೀಸ್ ಫುಡ್ ಗೊತ್ತಾ, ನಿನ್ನ ಲೈಫಲ್ಲೇ ನೋಡಿರಲ್ಲ ನೀನು ಆ ರೀತಿ ಫುಡ್ಡು, ಟೇಸ್ಟಿಯಾಗಿರುತ್ತೆ. ಆ ಟೇಸ್ಟಿಯಾಗಿರೋ ಫುಡ್ನ ಒಂದು ಸರಿನಾದ್ರು ಟೇಸ್ಟ್ ಮಾಡಿದ್ದೀಯಾ? ನನಗಂತೂ ತುಂಬ ಇಷ್ಟ ಆಗ್ತು. ಅವ್ರ ಸರ್ವಿಸ್ ಕೂಡ ಸಖತ್ತಾಗಿತ್ತು. ನಿನಗೂ ಕೂಡ ಎಂಗೇಜ್ಮೆಂಟ್ ದಿವಸ ಮೇಕಪ್ ಮಾಡೋಕೆ ಹೇಳಿದ್ದೀನಿ ಗೊತ್ತಾಯ್ತಾ, ಹಾಗೆ ಒಡವೆ ಸೆಟ್ಗೂ ಕೂಡ ಆರ್ಡರ್ ಕೊಟ್ಟಿದ್ದೀನಿ, ನೀನು ಎಂಜಾಯ್ ಮಾಡು. ಹಾಗೆ ನಿನ್ನ ಬ್ಲೌಸ್ನ ಅವತ್ತೇ ಕೊಡೋಕೆ ಹೇಳಿದ್ದೀನಿ, ಅದೇ ಸೀರೆನ ಉಟ್ಕೋ ಆಯಿತಾ ಅಂತ ಹೇಳ್ತಾಳೆ. ಶ್ರುತಿ ಹೌದಾ ಅಕ್ಕ, ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿ ಶಾಲಿನಿ ಥ್ಯಾಂಕ್ಸ್ ಎಲ್ಲ ಯಾಕೆ, ನಿನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತು, ಅದಕ್ಕೆ ಹೇಳಿದ್ದೀನಿ, ಆರಾಮಾಗಿ ಎಂಜಾಯ್ ಮಾಡು ಅಂತ ಹೇಳ್ತಾಳೆ. ಹಾಗೆ ಶ್ರುತಿ ಸಾಮಾನು ಚೀಟಿನ ಈಸ್ಕೊಂಡು ಎಲ್ಲ ಸಾಮಾನು ಇದೆಯಾ ಅಂತ ನೋಡ್ತಾ ಇರ್ತಾಳೆ. ಆವಾಗ ಒಂದೆರಡು ಐಟಮ್ಸು ಮಿಸ್ ಆಗಿರುತ್ತೆ. ಅದನ್ನು ನೋಡಿದ ಶ್ರುತಿ ದಿನಸಿ ಅಂಗಡಿಯವರಿಗೆ ಹೇಳ್ತಾಳೆ, ಅಣ್ಣ ಇವತ್ತೊಂದೆರಡು ಐಟಮು ಮಿಸ್ ಆಗಿದೆ, ಬೇಗ ಬೇಗ ಹಾಕಿ ಅಂತ ಹೇಳಿ ಹಾಕಿಸಿ ಎಲ್ಲವನ್ನು ನೀಟಾಗಿ ಪ್ಯಾಕ್ ಮಾಡಿ ಇಡಿಸ್ತಾಳೆ. ಪ್ಯಾಕ್ ಮಾಡಿ ಇಡಿಸಿದ ನಂತರ ಇತ್ತ ರಾಮೇಗೌಡರು ಕೂಡ ಎಲ್ಲವನ್ನು ಆರ್ಡರ್ ಕೊಟ್ಟು ಇಲ್ಲೇ ಬರ್ತಾರೆ. ಬಂದ ತಕ್ಷಣ ಶಾಲಿನಿ ಅಪ್ಪ ತುಂಬ ಟೈಮ್ ಆಯಿತು, ಇವಾಗಲೇ ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮತ್ತೆ ವಾಪಸ್ ಮನೆ ಕಡೆ ಬರುತ್ತಾರೆ. ಇತ್ತ ನವನೀತ್ ಅವನು ಕೂಡ ಸಂಜೆ ಹೊತ್ತು ಆಗಿರುತ್ತೆ. ಸಂಜೆ ಹೊತ್ತಲ್ಲಿ ಅಮ್ಮ ಅಪ್ಪನ ಜೊತೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಐಸ್ ಕ್ರೀಮ್ ತಿಂತಾ ಕೂತಿರ್ತಾನೆ. ಅಲ್ಲೂ ಕೂಡ ನವನೀತ್ ಶ್ರುತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅಂದರೆ ಅಲ್ಲೂ ಕೂಡ ಶ್ರುತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ನಾನು ನಾಳೆ ದಿವಸ ನನ್ನ ಹುಡುಗಿನ ಕರ್ಕೊಂಡು ಬಂದು ಇದೇ ಐಸ್ ಕ್ರೀಮ್ ಪಾರ್ಲರಲ್ಲಿ ಕೂತು ಇಬ್ಬರು ಆಪೋಸಿಟ್ ಕೂತು ಒಬ್ರಿಗೊಬ್ರು ತಿನ್ನಿಸ್ತಾ ಇದ್ದರೆ ಎಷ್ಟು ಚೆಂದ ಇರುತ್ತಲ್ವ ಅಂತ ತುಂಬ ಕನಸುಗಳನ್ನ ನವನೀತ್ ಕಾಣ್ತಾ ಇರ್ತಾನೆ. ಅಪ್ಪ ಅಮ್ಮ ಕೂಡ ನವನೀತ್ ಐಸ್ ಕ್ರೀಮ್ ತಿಂದೆ ಹಾಗೆ ಸುಮ್ಮನೆ ಕೂತಿರೋದನ್ನ ನೋಡಿ ಸುಲೋಚನಾ ತಲೆ ಮೇಲೆ ನವನೀತ್ಗೆ ಒಂದೊಂದು ತಟ್ಟುತ್ತಾಳೆ. ಆವಾಗ ನವನೀತ್ ಯಾಕಮ್ಮ ಹೊಡೆದೆ, ತಲೆ ತುಂಬ ನೋವ್ತಿದೆ, ಅಷ್ಟು ಜೋರಾಗಿ ಹೊಡಿತಾರಾ? ಯಾಕೋ ಮತ್ತೆ ಒಳ್ಳೆ ಗರ ಬಡ್ದೊಂಥರ ಕೂತಿದ್ದಲ್ಲೋ, ಅದಕ್ಕೆ ಹೊಡೆದೆ ಅಂತ ಹೇಳ್ತಾಳೆ. ಅದಕ್ಕೆ ನವನೀತ್ ಏನಿಲ್ಲ ಅಮ್ಮ, ಹಾಗೆ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದೆ. ನಾರಾಯಣಗೌಡ್ರಂತೂ ಕೇಳಂಗೇ ಇಲ್ಲ. ನಾರಾಯಣಗೌಡರು ಏನೋ ಮಗನೇ ಹಾಲೆ ಕನಸೇನಾದರೂ ಕಾಣಿಸ್ತಾ ಇದೆಯಾ, ಇಲ್ಲ ನಿಮ್ಮ ಹುಡುಗಿ ಏನಾದರೂ ಜೊತೆಗೆ ಬಂದಿದ್ದಾಳೆ ಹೇಗೆ ಐಸ್ ಕ್ರೀಮ್ ಪಾರ್ಲರ್ಗೆ, ಅದಕ್ಕೆ ಏನಾದರೂ ನಮ್ಮನ್ನು ಕರ್ಕೊಂಡು ಬಂದ, ಮುಂದೆ ಏನಾದರೂ ಗೊತ್ತಿತ್ತಾ ನಿನಗೆ ಅಂತ ಕೇಳ್ತಾರೆ. ನವನೀತ್ ಹಾಗೆಲ್ಲ ಏನಿಲ್ಲ ಅಪ್ಪ, ಇನ್ನೊಂದು 2 ದಿವಸ ಕಳೆದ್ರೆ ನನ್ನ ಎಂಗೇಜ್ಮೆಂಟ್ ಅಲ್ವಾ, ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಹೇಗಪ್ಪ ಮುಂದೆ ಹೇಗಿರುತ್ತೆ ಜೀವನ ಅಂತ ಅಷ್ಟೆ. ನೀವು ಕೂಡ ತಮಾಷೆ ಮಾಡ್ತೀರಲ್ಲ? ನಾರಾಯಣಗೌಡರು ನಾನೇನು ತಮಾಷೆ ಮಾಡ್ತಾಯಿಲ್ಲಪ್ಪ, ನೀನು ನಡ್ಕೊಳ್ತಾ ಇರೋದೇ ಆ ರೀತಿಯಾಗಿದೆ. ಏನೋ ನಾವು ನೋಡಿರೋ ಹುಡುಗಿಗೆ ಇಷ್ಟೊಂದು ಫಿದಾಗಿದ್ರೆ ನೀನೇನಾದರೂ ನೋಡ್ಕೊಂಡಿದ್ರೆ ಏನು ಗತಿ, ನೀನೇ ನೋಡ್ಗಿಡ್ಕೊಂಡಿದ್ದ ಮೊದಲೇ ಹೇಗೆ, ನಾವು ನೋಡಿದ್ದೇನಾದರೂ ಸಂಪ್ರದಾಯದ ಪ್ರಕಾರನ ಅಂತ ನಾರಾಯಣಗೌಡರು ರೇಗಿಸ್ತಾರೆ. ನವನೀತ್ ಹೋಗಪ್ಪ, ಬರೀ ನಿಮ್ದಿದ್ದೇ ಆಯಿತು, ಬೇಗ ಬೇಗ ಐಸ್ ಕ್ರೀಮ್ ತಿಂದು ನಡೀರಿ, ತುಂಬ ಲೇಟಾಗೈತೆ, ಮಲ್ಕೊಳ್ಳೋಣ ಹೋಗಿ ಮನೆಗೆ, ಬೆಳಗ್ಗೆಯಿಂದ ತುಂಬ ಸುಸ್ತಾಗಿ ಕೂಡ ಇದೆ ಸರಿನಾ ಅಂತ ಹೇಳ್ತಾನೆ. ಆಗ ಸುಲೋಚನಾ ಹೌದಪ್ಪ, ಇವಾಗ ತುಂಬ ಸುಸ್ತಾಗಿದೆ, ಬೆಳಗ್ಗೆಯಿಂದ ಸುಸ್ತಾಗಿರಲಿಲ್ಲ, ಬೆಳಗ್ಗೆಯಿಂದ ಹುಡುಗಿ ಸೀರೆ ಸೆಲೆಕ್ಟ್ ಮಾಡಿದ್ದೇನು, ಬಳೆ ಸೆಲೆಕ್ಟ್ ಮಾಡಿದ್ದೇನು, ಮೇಕಪ್ ಐಟಮ್ಸ್ ಕೂಡ ಸೆಲೆಕ್ಟ್ ಮಾಡಿಬಿಟ್ಟ ಕಣ್ರಿ ಇವನೇ ಎಲ್ಲನೂ. ನನ್ನ ಮಗ ಇಷ್ಟೊಂದು ಬದಲಾಗೋಗಿದ್ದಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು, ಗೊತ್ತಾ ನಿಮಗೆ. ಹಾಗೆ ಜಾಸ್ತಿ ಕನಸು ಕಾಣ್ಬೇಡ ಕಣೋ, ಆಮೇಲೆ ಮುಖ ಎಲ್ಲ ನಿದ್ದೆ ಇಲ್ಲದೆ ಕಪ್ಪಾಗೋಗುತ್ತೆ, ಕಣ್ಸುತ್ತಾ ಎಲ್ಲ. ಹುಷಾರಾಗಿರು ಇವಾಗಿಂದನೇ, ಸ್ವಲ್ಪ ಭಾಳ ಓವರಾಗಿ ಆಡಬೇಡ,
ನವನೀತ್ ಏನಿಲ್ಲ ಅಮ್ಮ, ಸರಿ ನಾಡಿ ಮನೆಗೆ ಹೋಗೋಣ. ಹಾಗೆ ಸುಮ್ಮನೆ ಕಣ, ಅದೆಲ್ಲ ಸೆಲೆಕ್ಟ್ ಮಾಡಿದೆ ಅಷ್ಟೇ. ನಿಂಗೂ ಸೆಲೆಕ್ಟ್ ಮಾಡಿಕೊಟ್ಟಿಲ್ವಾ ನಾನು? ಆ ಹುಡುಗಿಗೆ ಮಾತ್ರ ಸೆಲೆಕ್ಟ್ ಮಾಡಿದ್ನ, ನನ್ನ ಮುದ್ದಿನ ಅಮ್ಮಂಗೂ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ನಿಮ್ಮ ಯಜಮಾನ್ರು ಇಷ್ಟು ವರ್ಷ ಆದರೂ ನಿನಗೆ ಒಂದು ಏನೂ ಸೆಲೆಕ್ಟ್ ಮಾಡಿಕೊಟ್ಟಿಲ್ಲ. ನಾನು ನೋಡಿ ಎಲ್ಲನೂ ಎಷ್ಟು ಸೂಟ್ ಆಗೋ ರೀತಿ ಸೆಲೆಕ್ಟ್ ಮಾಡಿಕೊಟ್ಟಿದ್ದೀನಿ. ನಿನಗೂ ಕೂಡ ನನ್ನ ಅಮ್ಮ ಅಂದರೆ ನೀನು ಸುಮ್ಮನೆ ಅಂತ ಅಮ್ಮನಿಗೆ ಪೂಸಿ ಮಾಡ್ತಾನೆ. ಹಾಗೆ ಪೂಸಿ ಮಾಡಿ ಆವತ್ತಿನ ದಿನಾನ ತುಂಬ ಎಂಜಾಯಾಗಿ ಮುಗಿಸ್ತಾನೆ. ಮುಂದಿನ ಭಾಗವನ್ನು ನಾಳಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.